ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಶಾಶ್ವಮೇಧ ಘಾಟ್ನಲ್ಲಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸಿದರು. ಸ್ಥಳೀಯ 6 ಅರ್ಚಕರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಕೆ ಆಯಿತು. ಆನಂತರ ಕಾಶಿ ಕಾಲಭೈರವನ ದರ್ಶನದ ಬಳಿಕ ನಾಮಿನೇಷನ್ ಅಭಿಜಿನ್ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಕೆ ಆಗುತ್ತೆ. 3ನೇ ಬಾರಿಗೆ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ವಾರಣಾಸಿಯಿಂದ. 2014, 2019, 2024 ನಿನ್ನೆ ಅತಿ ದೊಡ್ಡ ಒಂದು ರೋಡ್ ಶೋ ಮಾಡಿದರು. ಅವರ ಜೊತೆ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಕೂಡ ಉಪಸ್ಥಿತರಿದ್ದರು. ನಂತರ ಕಾಶಿ ವಿಶ್ವನಾಥನಿಗೆ ಪೂಜೆ, ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ನಾಮಪತ್ರ. ನಮಾಮಿ ಗಂಗೆ ಅವರ ಬಹಳ ಒಂದು ಕನಸಿನ ಕೂಸು ಅದು. ಆನಂತರ ಅದು ಸಾಗಿ ಬಂದ ಹಾದಿ. ಇವತ್ತು ಕೂಡ ಗಂಗೆಗೆ ನೋಡಿ ಗಂಗಾರತಿ ಮಾಡಿದರು. ಆ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನರೇಂದ್ರ ಮೋದಿ ಆನಂತರ ಕಾಶಿ ಕಾರಿಡಾರ್. ಬಹುಶಃ ಒಂದು 10 ವರ್ಷದ ಹಿಂದೆ ಕಾಶಿಗೆ ಹೋದವರಿಗೆ ಮತ್ತು ಈ ಬಾರಿ ಕಾಶಿಗೆ ಹೋದವರಿಗೆ ಬಹುಶಃ ಅನೇಕರಿಗೆ ಒಂದು 10 ವರ್ಷದ ಹಿಂದೆ ಹೋದಾಗ ಒಮ್ಮೆ ಕಾಶಿಗೆ ಹೋದಾಗ ಒಮ್ಮೆ ಇಲ್ಲಿಂದ ವಾಪಸ್ ಹೋದರೆ ಸಾಕಪ್ಪ ಅಂತ ಅನಿಸಿದ್ದಿರಬಹುದೇನು. ಆದರೆ ಬಾಹ್ಯವಾಗಿ ಹೇಳೋದಕ್ಕೆ ಒಂದು ರೀತಿಯ ಮುಜುಗರಾದ ಕಾರಣಕ್ಕಾಗಿ ಹೇಳ್ತಾ ಇರಲಿಲ್ವೇನೋ, ಯಾಕಂದರೆ ಅದು ಆಸ್ಥೆಯ ಪ್ರಶ್ನೆ. ಆದರೆ ಈಗ ಹಾಗಲ್ಲ. ಈಗ ಕಾಶಿಗೆ ಹಿಂದೆ ಕಾಶಿಗೆ ಹೋದವರು ಮತ್ತು ಈ ಬಾರಿ ಕಾಶಿಗೆ ಹೋದವರು ವಿಶೇಷವಾಗಿ ಅಲ್ಲಾದಂಥ ಬದಲಾವಣೆಗಳ ಬಗ್ಗೆ ಹೇಳ್ತಾರೆ. ಎನಿವೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಖ್ಯಾತ ವಾಗ್ಮಿ ಚಿಂತಕರು ಚಕ್ರವರ್ತಿ ಸೂಲಿಬೇಲೆ ಅವರಿದ್ದಾರೆ. ಚಕ್ರವರ್ತಿ ಸೂಲಿಬೇಲೆ ಅವರು ನಿರಂತರವಾಗಿ ನಮೋ ಬ್ರಿಗೇಡ್ ಕಟ್ಟಿ 2014ರಿಂದ ಆಮೇಲೆ ಎಲೆಕ್ಷನ್ ಮುಗಿದ ತಕ್ಷಣ ಅದನ್ನು ವಿಸರ್ಜನೆ ಮಾಡೋದು, ನಂತರ ಮತ್ತೆ ಕಟ್ಟೋದು, ಇಂಥದ್ದೆಲ್ಲ ನಡೀತು. ಸೊ ಇವತ್ತಿನ ನರೇಂದ್ರ ಮೋದಿಯವರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು. ವೋಟಾಗಿ ಪರಿವರ್ತನೆ ಆಯಿತು. ರಾಷ್ಟ್ರಕ್ಕಾಗಿ ನರೇಂದ್ರ ಮೋದಿ ಅನ್ನುವಂಥ ಒಂದು ದಿಕ್ಕಿನಲ್ಲಿ ಸಾಗಿದ್ರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಮೊದಲನೇದಾಗಿ ಎರಡು ಪ್ರಶ್ನೆ ಕೇಳ್ತೀನಿ. ನೀವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಹೋಗಿದ್ದೀರಿ, ರಾಜ್ಯ ಮಟ್ಟದಲ್ಲೆಲ್ಲ. ನಾನು ಕೂಡ ಕೆಲವು ಕಡೆ ಹೋಗಿದ್ದೀನಿ. ಲೋಕಸಭಾ ಚುನಾವಣೆಗಳು ಬಂದಾಗಲೂ ಕೂಡ ಹೋಗಿದ್ದೀನಿ. ಆಗ ಜನರನ್ನು ಕೇಳುವಂಥ ಸಂದರ್ಭದಲ್ಲಿ ಬರುವಂಥ ಪ್ರತಿಕ್ರಿಯೆ, ಆಮೇಲೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬರುವಂಥ ಪ್ರತಿಕ್ರಿಯೆ, ಇದರಲ್ಲಿ ಎರಡರ ವ್ಯತ್ಯಾಸ ಏನು ಅಂತ? ಕರ್ನಾಟಕದ ಜನ ನಾನು ಯಾವಾಗಲೂ ಅಂದ್ಕೊಳ್ಳೋದು ಬಹಳ ಆಲೋಚನೆ ಮಾಡ್ತಾರೆ. ಅವರು ವಿಧಾನಸಭೆಗೆ ಅವರ ಆಲೋಚನೆ ಬೇರೆ ಮತ್ತು ಲೋಕಸಭೆಗೆ ಬೇರೆಯೇ. ಲೋಕಸಭೆ ವಿಚಾರ ಬಂದಾಗ ರಾಷ್ಟ್ರವನ್ನ ಮುಂದಿಟ್ಕೊಂಡು ಯೋಚನೆ ಮಾಡ್ತಾರೆ. ನಾನು ಎಲ್ಲಿವರೆಗೂ ಹೇಳಬಲ್ಲೆ ಅಂತಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆಗಬೇಕು ಅನ್ನೋ ಕಾಲಕ್ಕೆ ವಿಧಾನಸಭೆ ಮತ್ತು ಲೋಕಸಭೆ ಏಕಕಾಲಕ್ಕೆ ಎಲೆಕ್ಷನ್ ನಡೆದಾಗ ವಿಧಾನಸಭೆಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಮತ್ತು ಲೋಕಸಭೆಗೆ ಅಟಲ್ ಬಿಹಾರಿ ವಾಜಪೇಯಿಗೆ ಓಟ್ ಹಾಕಿದ ಜನ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಕಳೆದ ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇದ್ರು, ಈಗ ಕಾಂಗ್ರೆಸ್ಸಿಗೆ ಹಾಕಿ ಮತ್ತು ಲೋಕಸಭೆಯಲ್ಲಿ ನಾವು ಬರ್ತೀವಿ, ನಾವು ಕೂಡ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಲಿಕ್ಕೆ ಶ್ರಮಿಸ್ತೀವಿ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿನ ಜನ ಎಜುಕೇಟೆಡ್ ಅಂತ ನನ್ಗೆ ಅನ್ಸುತ್ತೆ. ಆ ದೃಷ್ಟಿಯಿಂದ ಈ ಬಾರಿ ನಾವು ಓಡಾಡುವಾಗ, ಅದು 2014ರಲ್ಲೂ ಅಷ್ಟೇ, 19ರಲ್ಲೂ ಅಷ್ಟೇ, ಮತ್ತು ಈಗಲೂ ಅಷ್ಟೇ, ನರೇಂದ್ರ ಮೋದಿ ಅವರ ಅಲೆ ಉಳಿದಿದೆ ಎಲ್ಲವನ್ನೂ ಕೊಚ್ಚಿಕೊಂಡು ಹೋಗುವಟ್ಟು ಜೋರಾಗಿತ್ತು ಅಂತ ನನಗನ್ಸುತ್ತೆ. ಯಾರನ್ನು ಕೇಳಿದ್ರು ಮೋದಿ ಪ್ರಧಾನಿ ಆಗಬೇಕು, ಮೋದಿ ಮತ್ತೊಮ್ಮೆ ಬರಬೇಕು, ಅವ್ರನ್ನ ಬಿಟ್ಟರೆ ಮತ್ತೊಬ್ರು ಇಲ್ಲ ಅಂತ ಸಹಜವಾಗಿ. ನಾನು ಇತ್ತೀಚೆಗೆ ನರೇಂದ್ರ ಮೋದಿ ಅವರ ಒಂದು ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. 2014ರಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಜನರಿಗೆ ಹೇಳೋದಕ್ಕೆ. 2019ರಲ್ಲಿ ಅವರಿಗೊಂದು ನಂಬಿಕೆ. 2024ರಲ್ಲಿ ಹೆಂಗಾಗಿದೆ ಅಂತಂದರೆ, ಓಕೆ ಕೆಲವೆಲ್ಲ ಕೆಲಸಗಳು ಬಾಕಿ ಉಳಿದಿರ್ಬೋದು, ಆದರೆ ಈ ಮನುಷ್ಯ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾನೆ, ಹಾಗಾಗಿ ನನಗೆ ಈ ಬಾರಿ ಕಷ್ಟ ಆಗಲಿಲ್ಲ ಅಂಥೇಳಿ. ಈಗ ವಾರಣಾಸಿಯಲ್ಲಿ ಅವರ ಒಂದು ಉಮೇದುವಾರಿಕೆ, ಆಮೇಲೆ ಜನಮಾನಸದಲ್ಲಿರುವಂಥದ್ದು. ನೀವು ನರೇಂದ್ರ ಮೋದಿಯವರನ್ನು ಅಂದರೆ ಒಂದು ನನಗನ್ಸೋದು ಒಂದು 25 ವರ್ಷ ಕಳೆದ ನಂತರ, ನರೇಂದ್ರ ಮೋದಿಯವರ ಆಡಳಿತ ಎಲ್ಲ ಒಂದು 25 ವರ್ಷ ಕಳೆದ ನಂತರ ಆಗಿನ ಜನರೇಷನ್ ನರೇಂದ್ರ ಮೋದಿ ಅವರನ್ನ ಯಾವ ರೀತಿ ನೋಡಬಹುದು ಅಂತ ನಿಮ್ಗೆ? ನಾನು ಆಗಿನ ಜನರೇಷನ್ ಒಂದು ಪಾರ್ಟ್ ಫೈನ್, ಆದ್ರೆ ಈಗಿನ ಜನರೇಷನ್ನೇ 2 ಟರ್ಮ್ ಆದ ನಂತರ ನರೇಂದ್ರ ಮೋದಿ ದೇವರು ಅಂತ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ನಿನ್ನೆ ಯಾತ್ರೆ ನರೇಂದ್ರ ಮೋದಿ ಅವರು ನೋಡ್ತಾ ಇದ್ದೆ. ಇದರ ಮಿಡ್ಲಲ್ಲಿ ಹೇಳ್ಬಿಡ್ತೀನಿ, ನಾನು ಒಂದು ಕಡೆ ಮತ ಪ್ರಚಾರದ ಸಂದರ್ಭದಲ್ಲಿ ಅಂದರೆ ಕೇಳ್ತಾ ಹೋದೆ. ಆಗ ಅಂದರೆ ನಾನು ಪದೇ ಪದೇ ಕೇಳ್ತಾ ಇದ್ದೆ, ಅಂದರೆ ಫೇಲ್ಯೂರೇ ಇಲ್ವಾ, ನರೇಂದ್ರ ಮೋದಿದು ಫೇಲ್ಯೂರೇ ಇಲ್ವಾ ಅಂತ. ಆಗ ಅವರೊಂದು ಮಾತಾಡ್ತಾರೆ,
ನೋಡಿ, ಮನೆಯಲ್ಲಿ ನಮ್ಮ ತಂದೆ ಇರ್ತಾರಲ್ಲ, ಅಂದರೆ ಒಂದು ಹಿರಿಯರು ಇರ್ತಾರಲ್ಲ, ಅವರೊಂದು ನಿರ್ಧಾರ ಕೈಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಸಮ್ಟೈಮ್ಸ್ ಅದು ಮಿಸ್ಟೇಕ್ ಆಯಿತು ಅಂತ ಇಟ್ಕೊಳ್ಳಿ, ಅದರ ಅರ್ಥ ಅವರ ಇಂಟೆನ್ಷನ್ ತಪ್ಪು ಅಂತ ಅಲ್ಲ. Absolutely. ಅವರು ಏನೋ ಒಂದು ಹಾಗೆ ಆಗತ್ತೆ, ಇದು ಮನುಷ್ಯ ಸಹಜ. ಹಾಗಿರುವಾಗ ಅವರ ಬಗ್ಗೆ ನಮಗೆ ಅಪನಂಬಿಕೆ ಇಲ್ಲ ಅಂತ. ಅಬ್ಸಲ್ಯೂಟ್ಲಿ ಕರೆಕ್ಟ್. ನಾನು ನಿನ್ನೆ ಅವ್ರ ಯಾತ್ರೆಯಲ್ಲಿ ನೋಡ್ತಿದ್ನಲ್ಲ, ಆರತಿ ತಗೊಂಡು ನರೇಂದ್ರ ಮೋದಿ ಅವರ ಯಾತ್ರೆಯ ನಡುವೆ ಆರತಿ ಮಾಡ್ತಿದ್ದಾರೆ ಒಬ್ರು. ಅಂದರೆ ಅವರನ್ನು ಆ ಸ್ಥಾನದಲ್ಲಿ ನಿಲ್ಲಿಸಿ ಆಗ್ಬಿಟ್ಟಿದೆ. ಮತ್ತು ಎರಡನೇದು ನನಗನ್ಸೋದು ಏನು ಅಂತಂದರೆ, ಕಳೆದ 75 ವರ್ಷಗಳ ಭಾರತದ ಇತಿಹಾಸವನ್ನು ನೋಡಿದಾಗ ಇಷ್ಟು ಸುದೀರ್ಘ ಕಾಲ ಏಕಪ್ರಕಾರವಾಗಿ ಒಂದು ರಾಷ್ಟ್ರದ ಔನ್ನತ್ಯಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಂತ ಮತ್ತೊಬ್ಬ ವ್ಯಕ್ತಿಯನ್ನ, ಐ ಆಮ್ ವೆರಿ ಕೇರ್ಫುಲ್ ವೆನ್ ಐ ಆಮ್ ಸೇಯಿಂಗ್ ದಿಸ್, ಬಿಕಾಸ್ ಜವಾಹರ್ಲಾಲ್ ನೆಹರು ಇಂದ ಶುರು ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅಥವಾ ಮನಮೋಹನ್ ಸಿಂಗ್ ರವರೆಗೂ ನಾವು ಸುದೀರ್ಘ ಕಾಲದ ಇತಿಹಾಸವನ್ನು ಗಮನಿಸಿದಾಗ ಇಷ್ಟು ಡೆಡಿಕೇಟೆಡ್ ಆಗಿರುವಂತ ಮತ್ತೊಬ್ಬ ವ್ಯಕ್ತಿಯನ್ನ ದೇಶ ಕಂಡಿಲ್ಲ. ಒಂದೇ ವಿಚಾರಕ್ಕೆ, ಇದು ಬಿಟ್ರೆ ಮತ್ತೊಂದು ವಿಚಾರ ನನ್ನ ತಲೆಯಲ್ಲಿ ಇಲ್ಲ ಅನ್ನೋ ಕಲ್ಪನೆ ಇದೆ. ಅಂದ್ರೆ ನಾನು ಅದನ್ನು ಹೇಳ್ಬಿಡ್ತೀನಿ ವೀಕ್ಷಕರಿಗೆ, ಕೆಲವರು ಅದ್ಭುತವಾದ ಆಡಳಿತಕಾರ ನಾವು ನೋಡಿದ್ದೀವಿಲ್ಲ ಅಂತಲ್ಲ, ಆದರೆ ಅವ್ರದ್ದೊಂದಿರುತ್ತೆ, ಒಂದು ಸಂಗೀತದ ಬಗ್ಗೆ ಇಂಟ್ರೆಸ್ಟು, ಒಂದು ಇನ್ನೊಂದು ಒಂದು ಬೇರೆ ಬೇರೆ ಕಡೆ ಹೋಗುವಂಥದ್ದು ಯಾವುದೂ ಇಲ್ಲ ಅಂತ. ನಾವು 24/7 ದೇಶ ಅಂತ ಹೇಳ್ತೀವಲ್ಲ, ಆ ಥರ. ಅಬ್ಸಲ್ಯೂಟ್ಲಿ. ಮತ್ತು ನೀವು ಸುಮ್ಮನೆ ಗಮನಿಸಿದ್ರೆ ನರೇಂದ್ರ ಮೋದಿ ಅವ್ರನ್ನ ಗೊತ್ತಾಗುತ್ತೆ, ಕಳೆದ ಹೆಚ್ಚು ಕಡಿಮೆ 10 ವರ್ಷಗಳಲ್ಲಿ ಅಥವಾ ಅದರ ಹಿಂದಿನ 12 ವರ್ಷ ತಗೊಂಡ್ರೆ ಒಂದು ದಿನ ರಜೆ ತೆಗೆದುಕೊಳ್ಳಿಲ್ಲ, ದಿನದ 18 ಗಂಟೆ ಕೆಲಸ ಮಾಡ್ತಾರೆ. ಮತ್ತು ಈಗ ನಾವೇ ನೋಡ್ತೀವಲ್ಲ, ನಿರಂತರವಾದ ಒಂದು ಪ್ರವಾಸದ ನಂತರ ಇನ್ನು ಮುಗಿತಪ್ಪ ಉಸ್ಸಪ್ಪ ಅಂತೇಳಿ ಎಲ್ಲಾದರೂ ಒಂದು ಹೋಗಿ ಬರೋಣ, ಒಂದು ಹಿಲ್ ಸ್ಟೇಷನ್ಗೆ ಹೋಗಿ ಬರೋಣ, ಆ ಮನುಷ್ಯ ಇದುವರೆಗೂ ಹಂಗೆ ಮಾಡಿದ್ದೀನಿ ಯಾರು ನೋಡಲೇ ಇಲ್ಲ. ಇವತ್ತು ಕೂಡ ಇಷ್ಟು 74-73 ಆಗಿದೆ ಅವ್ರಿಗೀಗ. ನೀವು ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಅವ್ರನ್ನ ಕಂಪೇರ್ ಮಾಡಿದರೆ ಎಲ್ಲ ರಾಹುಲ್ ಗಾಂಧಿ ಅವರ ಡಬಲ್. ಇವರು ರಾಹುಲ್ ಗಾಂಧಿಯ ಡಬಲ್ ಪ್ರವಾಸ, ರಾಹುಲ್ ಗಾಂಧಿಯ ಡಬಲ್ ರ್ಯಾಲಿ. ರಾಹುಲ್ ಗಾಂಧಿ ಇದುವರೆಗೂ ಒಂದು ಇಂಟರ್ವ್ಯೂ ಪಬ್ಲಿಕಲ್ಲಿ ಯಾರಿಗೂ ಕೊಟ್ಟಿದ್ದಿಲ್ಲ. ಇವರು ಇದುವರೆಗೂ ನಂಗೆ ಅನ್ಸುತ್ತೆ ಒಂದು 30 ಚಾನೆಲ್ಗಾದರೂ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಯಾರು ಬರ್ತಾರೋ ಈಗ ರೋಡಲ್ಲಿ ಇಂಟರ್ವ್ಯೂ ಕೊಡ್ತಾರೆ, ಮಾತನಾಡ್ತಾರೆ, ಒಂದು ರ್ಯಾಲಿ ಅಡ್ರೆಸ್ ಮಾಡ್ತಾರೆ. ಉದ್ದನೆ ನೆನ್ನೆ 3.5 ಕಿಲೋಮೀಟರ್ ಇದ್ದು 4.5 ಕಿಲೋಮೀಟರ್ಗೆ ಎಕ್ಸ್ಟೆಂಡ್ ಮಾಡಲಾಯಿತು. ಅಷ್ಟಾಗಿಯೂ ಆ ಉತ್ಸಾಹ ಮೇಂಟೈನ್ ಮಾಡ್ತಾರಲ್ಲ 73-74ರಲ್ಲಿ. ಯಾವ ಕಾರಣಕ್ಕೆ ಅಂತಂದ್ರೆ, ರಾಷ್ಟ್ರದ ಹಿತಕ್ಕೋಸ್ಕರ ಹಿಂಗೆ ಮಾಡೋರನ್ನ ಕಂಡಾಗ ಅದು ನಮ್ಮ ಹತ್ರ ಸಾಧ್ಯವಿಲ್ಲದ ಸಂಗತಿಯನ್ನ ಈಗ ನಾಳೆ ಒಬ್ಬ ಯಾರೋ ಪ್ರಯತ್ನ ಮಾಡ್ಬೋದು, ನಾನು ಮಾಡ್ತೀನಿ. ಒಂದು ಅಧ್ಯಾತ್ಮ ಶಕ್ತಿ ಇಲ್ಲದೆ, ಒಂದು ಯೋಗ ಶಕ್ತಿ ಇಲ್ಲದೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ನರೇಂದ್ರ ಮೋದಿಯವರ ಹಿನ್ನೆಲೆಯನ್ನು ಗಮನಿಸಿದಾಗ, ಅವರು ಬಾಲ್ಯದಿಂದಲೂ ಹಾಗೆ ಬಂದವರು, ಅವರು ರಾಮಕೃಷ್ಣಾಶ್ರಮದ ಸಂಪರ್ಕದಲ್ಲಿದ್ದವರು. ಅಲ್ಲಿನ ಸಾಧುಗಳು ಈಗಲೂ ಯಾರು, ಮೊನ್ನೆ ತಾನೇ ಗೌತಮಾನಂದಜಿ ಅಧ್ಯಕ್ಷರಾದಾಗ ಅದಕ್ಕೊಂದು ವಿಶ್ ಮಾಡಿ ಒಂದು ಪತ್ರ ಬರೀತಾರೆ. ಅವರು ಹಿಮಾಲಯದ ಪರ್ವತಗಳನ್ನ ಏರಿ ಅಲ್ಲೇ ಕುಳಿತಿದ್ದವರು. ಸಂಘದ ಶಾಖೆಗಳು ಅದೊಂಥರ ಆಧ್ಯಾತ್ಮಿಕ ತಾಣಗಳಿದ್ದಂತೆ ಅಲ್ಲಿ ಬೆಳ್ಕೊಂಡು ಬಂದವರು. ಈಗ ಇವೆಲ್ಲದರ ಸಾರವನ್ನು ತೆಗೆದು ಅವರು ಪ್ರಧಾನಮಂತ್ರಿಯ ಕೂತಾಗ ಸಹಜವಾಗಿ ಸಮಾಜಕ್ಕೆ ಅನ್ಸುತ್ತೆ ಒಬ್ಬ ಅದ್ಭುತವಾದ ವ್ಯಕ್ತಿ ಅಂತ. ಇನ್ನು ಎರಡನೇದು, ಅವರು ಮುಖ್ಯಮಂತ್ರಿ ಆಗದೆ ಪ್ರಧಾನಮಂತ್ರಿ ಆಗಿದ್ರೆ ಈ ತರದ ಡೆಲಿವರಿ ಕೊಡ್ತಿದ್ರು ಅಂತ ನನಗೆ ಅನ್ಸಲ್ಲ. ಮುಖ್ಯಮಂತ್ರಿ ಆಗಿದ್ದ 12 ವರ್ಷದ ಎಕ್ಸ್ಪೀರಿಯನ್ಸ್ ಅವರಿಗೆ ಮತ್ತು 12 ವರ್ಷದಲ್ಲಿ ನಾನು ತಮಾಷೆ ಮಾಡೋದುಂಟು ಕಾಂಗ್ರೆಸ್ಸಿಗರಿಗೆ. 12 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಏನೇನು ಪ್ರಯೋಗ ಮಾಡಬಹುದು, ಅದು ಮಾಟ ಮಂತ್ರದಿಂದ ಹಿಡಿದು ಬಹುಶಃ ನನಗೆ ಅನ್ಸುತ್ತೆ ನೀವು ಅವ್ರ ಮೇಲೆ ಅಪಪ್ರಚಾರದ ಎಲ್ಲ ಪ್ರವಾಹಗಳನ್ನ, ಎಲ್ಲ ಬಾಣಗಳನ್ನು ಎಸೆದು ಬಿಟ್ಟಿದ್ದೀರಾ. ನಿಮ್ಮ ಹತ್ರ ಹೊಸ ಬಾಣ ಇಲ್ಲ, ಆದ್ರೆ ಅವ್ರಿಗೆ ಈ ಬಾಣಗಳ ಪರಿಚಯ ಇರೋದ್ರಿಂದ ನೀವು ಪ್ರಧಾನಮಂತ್ರಿ ಆದಾಗ ಅವ್ರ ಹತ್ರ ನೀವು ಏನ್ ಮಾಡಬೇಕು ಅಂತ. ಹಾಗಾಗಿ ನನಗೆ ಕೇಜ್ರಿವಾಲ್ ಅವರ ಹೇಳಿಕೆಯನ್ನು ಗಮನಿಸಿದಾಗ ಅನಿಸ್ತದೆ, ಫೈನಲಿ ಏಜ್ ಆಯ್ತು, ಇನ್ನು ರಿಟೈರ್ಮೆಂಟ್ ತಗೊಂಡು ಹೊರಡಿ ಅಂದ್ರೆ ಹಾಗೆ ಅಲ್ಲ. ಕೇಜ್ರಿವಾಲ್ ಹೇಳಿಕೆ ನೀವು ಗಮನಿಸಿದ್ರೆ ಆಶ್ಚರ್ಯ ಅನ್ಸುತ್ತೆ. ಅವ್ರು ಏನ್ ಹೇಳಿದ್ದಾರೆ, ನರೇಂದ್ರ ಮೋದಿ ಈ ಬಾರಿ ಪ್ರಧಾನಿ ಆದ ನಂತರ 75 ಆದ ತಕ್ಷಣ ಅವರು ಅಮಿತ್ ಶಾ ತರ್ತಾರೆ, ಅಂದ್ರೆ ಆಗೋದು ಖಾತ್ರಿ. ಅವ್ರು 75ಕ್ಕೆ ಇವ್ರನ್ನ ತಗೊಂಡ್ ಬರ್ತಾರೆ ಅನ್ನೋದನ್ನ ಪ್ರತಿಪಕ್ಷಗಳು ಒಪ್ಕೊಳ್ಳಿಕ್ ಶುರು ಮಾಡ್ಬಿಟ್ಟಿವೆ ಅಂತ. ಆಲ್ರೆಡಿ ಎಲೆಕ್ಷನ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದಂತಾಯ್ತು ಅಂತ ಅನ್ಸುತ್ತೆ ನಂಗೆ. ಮತ್ತು ಎರಡನೇದು, ನರೇಂದ್ರ ಮೋದಿ ಅವರ ಕೆಲಸದ ದೃಷ್ಟಿಯಿಂದ ಆಗದಾದ್ರೆ ಕಳೆದ 10 ವರ್ಷಗಳಲ್ಲಿ ನಾವು ನೋಡೋದಾದ್ರೆ ಇಂದಿನ 65 ವರ್ಷಗಳಲ್ಲಿ ಏನ್ ಮಾಡಿದ್ರೋ ಅದಕ್ಕಿಂತ ಹೆಚ್ಚಿನ ಕೆಲಸ ಆಗಿದೆ ಅಂತ. ನೀವು ನೋಡಿ, ಕಳೆದ 10 ವರ್ಷಗಳಲ್ಲಿ ನಾವು ಹೈವೇಗಳ ಲೆಕ್ಕ ತಗೊಳ್ಳೋದಾದ್ರೆ 55,000 ಕಿಲೋಮೀಟರ್ ಹೈವೇ ಆಗಿದೆ. ಇಡೀ 65 ವರ್ಷಗಳಲ್ಲಿ 90,000 ಹೈವೇ ಇತ್ತು. ನರೇಂದ್ರ ಮೋದಿ ಒಬ್ಬರೇ ಅದಕ್ಕಿಂತಲೂ ಅರ್ಧ ಪಟ್ಟು ಹೆಚ್ಚು ಜಾಸ್ತಿ ಅನ್ನೋದಕ್ಕೆ ಆಡ್ ಮಾಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 31,000 ಕಿಲೋಮೀಟರ್ ರೈಲ್ವೆ ಹಳಿ ಹಾಕಲಾಗಿದೆ. ಯಾರ್ಯಾರು ರೈಲ್ವೆ ಹಳಿ ಹತ್ರ ನಿಮಿಷ, ಇದು DC ಕಚೇರಿಗೆ ಆಗಮಿಸ್ತಾ ಇರುವಂಥ ನರೇಂದ್ರ ಮೋದಿ ಅವರ ನೇರ ಪ್ರಸಾರದ ದೃಶ್ಯಗಳು. ನಿನ್ನೆ ಫುಲ್ ಕೇಸರಿಮಯವಾಗಿದ್ದರು, ಇವತ್ತು ಬ್ಲೂ ಓವರ್ ಕೋಟ್, ವೇಸ್ಟ್ ಕೋಟ್, ಅದರ ಮೇಲೆ ಭಾಜಪಾ ಚಿಹ್ನೆ. ವಿಶೇಷ ಏನಪ್ಪ ಅಂತಂದರೆ, ನನಗೆ 2014ರಿಂದ ಒಂದು ಆಶ್ಚರ್ಯ ಆಗ್ತಾ ಇರುವಂಥದ್ದು. ಅದಕ್ಕಿಂತ ಮೊದಲು BJP ಅವರೆಲ್ಲ ಅದರ ಬಣ್ಣ ಇದೆಯಲ್ಲ, ಕೇಸರಿ ಮತ್ತು ಹಸಿರು, ಇದನ್ನೇ ಬಳಸ್ತಾ ಇದ್ರು. ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ 2014ರಲ್ಲಿ ವೈಟ್ ಏನು ತಾವರೆ ಅಥವಾ BJP ಚಿಹ್ನೆಯನ್ನು ಬಳಸೋಕ್ಕೆ ಶುರು ಮಾಡಿದರು. ಆನಂತರ ವೈಟ್ ಆ್ಯಂಡ್ ವೈಟ್ ಎಲ್ಲ ಕಡೆ. DC ಕಚೇರಿ
ನರೇಂದ್ರ ಮೋದಿ, ಇದು ಇವತ್ತು ಬೆಳಗ್ಗೆ. ವಾರಣಾಸಿ, ಕಾಶಿ. ನಿಮ್ಗೇನು ಅನಿಸುತ್ತೆ ಇವರು ಕಾಶಿಯನ್ನೇ ಮೊದಲು ಆಯ್ಕೆ ಮಾಡ್ಕೋತಾರಲ್ಲ, ಅಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ? ಅಂದರೆ ಈ ಹಿಂದೂ ಧರ್ಮದ, ಆಮೇಲೆ ಸನಾತನ ಧರ್ಮದ, ಆಮೇಲೆ ಪರಮಶಿವ, ಆಮೇಲೆ ನಮಗೆ ಪುರಾಣಗಳಲ್ಲೂ ಕೂಡ ಕಾಶಿ. ಜಯಪ್ರಕಾಶ್, ಮೋದಿಯನ್ನ ನಾವು ಒಂದು ದಿಕ್ಕಿನಲ್ಲಿ ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಾಶಿ ಅಫ್ಕೋರ್ಸ್ ನಮಗೆ ಪ್ರಾಚೀನತಮವಾಗಿರುವಂಥದ್ದು, ಅತ್ಯಂತ ಪವಿತ್ರವಾದ ಕ್ಷೇತ್ರ. ಅಯೋಧ್ಯೆನೂ ತಗೋಬೋದಿತ್ತು ಅವರು. ಆದ್ರೆ ಅವ್ರು ಎಷ್ಟು ಸ್ಟ್ರಾಟಜಿಕಲಿ ಯೋಚನೆ ಮಾಡಿದ್ರು ಅಂತಂದ್ರೆ, ಆ ಕಾಶಿ ಒಂದು ತಗೊಳ್ಳೋದ್ರಿಂದ ಅಕ್ಕಪಕ್ಕದ ಏರಿಯಾಗಳ ಮೇಲೆ, ಮತ್ತು ನಮ್ಗೆ ಚೆನ್ನಾಗಿ ಗೊತ್ತಿದೆ ಉತ್ತರ ಪ್ರದೇಶವನ್ನು ಯಾರು ಗೆಲ್ತಾರೋ ಅವರು ದೇಶವನ್ನು ಆಳ್ತಾರೆ ಅಂತ. ಉತ್ತರ ಪ್ರದೇಶದ ಮೇಲೆ 2014 ಒಂದು ಇಂಪ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಕಾಶಿಯಲ್ಲಿ ನಿಲ್ಲೇಬೇಕಾಗಿತ್ತು ಅವರಿಗೆ. ಬಟ್ ಆ ಟೈಮಲ್ಲಿ ಅವರು ಗುಜರಾತ್ ಅನ್ನು ಒಂದು ಸೀಟ್ ಇಟ್ಕೊಂಡಿದ್ರು. ಗುಜರಾತ್ ಡ್ರಾಪ್ ಮಾಡಿ ಕಾಶಿಯನ್ನು ಉಳಿಸ್ಕೊಂಡ್ರು. ಆಮೇಲೆ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಇರ್ಲಿಲ್ಲ, ಅಲ್ವೇ ಅಲ್ಲ. ಅಫ್ಕೋರ್ಸ್ ಒಂದ್ ಕಾಲದಲ್ಲಿ ನಾವು ಬಂದಿದ್ವಿ, ಬಟ್ ಆ ನಂತರ ಅದು ಮಿಕ್ಸ್ಡ್ ರಿಸಲ್ಟ್ ಕೊಟ್ಟಿತ್ತು. ಅಲ್ಲಿ SP ಇತ್ತು, BSP ಇತ್ತು, ಕಾಂಗ್ರೆಸ್ ಇತ್ತು, ಬಿಜೆಪಿ ಇತ್ತು. 2014 ಕೂಡ ಮ್ಯಾಕ್ಸಿಮಮ್ 20-25 ಬರ್ಬೋದಪ್ಪ ಅಂತ ಅನ್ಕೊಂಡಿದ್ವಿ. ಆಗ ಈ ಮೋದಿಯವರ ಹವಾದ ಕಾರಣಕ್ಕೆ 40 ದಾಟಿದ್ರೆ ನಮ್ ಪುಣ್ಯ ಅಂತ ಅನ್ಕೊಳ್ತಿದ್ವಿ. ಆದ್ರೆ ಮೋದಿಯ ಸ್ವೀಪ್ ಇದೆಯಲ್ಲ, ಅದು ಉತ್ತರ ಪ್ರದೇಶವನ್ನ ಇವತ್ತಿಗೂ ಬಿಟ್ಕೊಡ್ಲಿಲ್ಲ. ಇವತ್ತು ಮಾತಾಡ್ಬೇಕಾದ್ರೂ 70-75 ಸೀಟು ಅಂತ ಹೇಳ್ತಾರೆ ಔಟ್ ಆಫ್ 80. ನೀವು 70-75 ಅಂತ ಹೇಳೋದು ಅಂತಂದ್ರೆ ಇನ್ನೇನು ಬಾಕಿ ಉಳಿತು ಅಂತ. ಸೊ ಆ ತರ ನರೇಂದ್ರ ಮೋದಿ ಅವರು